ಹೊರಗಿದ್ದೀರಿ ನಮ್ಮ ಹಂಪನಘಟ್ಟ ಸಿಟಿಯಿಂದ ಅಲ್ಲಿಂದ ಬರುವಾಗ ಒಂದು ನಮ್ಮ ಎಲ್ಲಿಗೊಂದು ಟ್ರಾನ್ಸ್ಪೋರ್ಟೇಷನ್ ಈ ಕಡೆ ಮಾಡ್ತಾ ಇಲ್ಲ. ಅದು ವೆಹಿಕಲ್ದೊಂದು ಏನಾಯ್ತು ಅದು ವೆಹಿಕಲ್ದು ಇದೆ. ಅದು ಐ ಡೋಂಟ್ ನೋ ಯಾಕೆ ಇಷ್ಟೊತ್ತಾಯಿತು ಅಂತ. ನೆಕ್ಸ್ಟ್ ಟೈಮಿಂದ ಡೋಂಟ್ ವರಿ, ವಿಲ್ ಮೇಕ್ ಶೋರ್ ದಟ್ ಸೆಪ್ರೇಟ್ ಒಂದು ವೆಹಿಕಲ್ ಇರ್ತದೆ ಅಂತ. ನಾನು ಕೂಡ ಮೊದಲನೇ ಸರಿ ನೋಡಿದಾಗ ನಮ್ಮ ಖಾದರ್ ಅವರಿಗೆ ಅದನ್ನೇ ಕೇಳಿದ್ದು, ಬೇರೆ ಯಾವುದೋ ವೆಹಿಕಲ್ ಸಿಗಲಿಲ್ವಾ ನಿಮಗೆ ಅಂತ. ಅವಾಗ ಅವ್ರ ಸ್ಟೋರಿ ಎಲ್ಲ ಹೇಳಿದ್ರು ಇಷ್ಟು ಡಿಲೇ ಆಗಿದೆ ಅಂತ ಹೇಳಿ. ಬಟ್ ಮಂಗಳೂರು ಅಂತ ಜಿಲ್ಲೆಗೆ ಒಂದಲ್ಲ, ಆ್ಯಕ್ಚುಲಿ 2 ಹಿಡ್ಕೋಬೇಕು ಹಂಗೆ ನೋಡಿಕೊಂಡ್ರೆ. ನೆಕ್ಸ್ಟ್ ಟೈಮಿಂದ ಹೊಸ ವೆಹಿಕಲ್ ಬರೋವಂಥ ಒಂದು ಇದನ್ನು ನೋಡ್ತೀವಿ. ಅದು ಬರಲಿಲ್ಲ ಅಂದರೆ ಸೆಪ್ರೇಟ್ ಯಾವ್ದಾದ್ರು ಒಂದು ಹೈರ್ ಮಾಡಿ ತರಿಸ್ತೀವಿ. ಸರಿ, ಸೇಮ್ ಪ್ರೋಗ್ರಾಮ್ಗೆ ಉಡುಪಿಯಿಂದ ಗಾಡಿ ಇವಾಗೆಲ್ಲ ಗಾಡಿ ಅಂದರೆ ಹವಾ ನಿಯಂತ್ರಣ ಇರಲೇಬೇಕಾ ಇದರಲ್ಲಿ. ಆಯ್ತು, ಪಾಯಿಂಟ್ ನೋಟೆಡ್. ಡಿ ಸಿ ಆಫೀಸಲ್ಲಿ ಎಲ್ಲ ಇಲಾಖೆಗಳು ಶಿಫ್ಟ್ ಆಗೋದು ಕಷ್ಟ ಆಗುತ್ತೆ. ಇದು ನೀವು ನೋಡಿದ್ರೆ ಇವಾಗ 3 ಫ್ಲೋರ್, ಗ್ರೌಂಡ್ +3, 3rd ಫ್ಲೋರ್ ಪೂರ್ತಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಅವ್ರದ್ದು ಇವಾಗ ಅನುದಾನನೂ ಕೂಡ ಸ್ಯಾಂಕ್ಷನ್ ಆಗಿದೆ. ಬಹುಶಃ ಒಂದು 3 ತಿಂಗಳಲ್ಲಿ ಏನು ರಿನೋವೇಷನ್ ಎಲ್ಲ ಮಾಡಿಕೊಂಡು ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ಒಳಗಡೆ ಅಲ್ಲಿ ಶಿಫ್ಟ್ ಆಗ್ತಾರೆ. ಅಲ್ಲಿ ಶಿಫ್ಟ್ ಆದರೆ 3rd ಫ್ಲೋರ್, ಲಾಸ್ಟ್ ಫ್ಲೋರ್. ಅಲ್ಲಿ ಶಿಫ್ಟ್ ಆದ ತಕ್ಷಣ ಪೂರ್ತಿ ನಮ್ಮ ಡಿ ಸಿ ಆಫೀಸಲ್ಲಿ ಏನೇನು ಇತ್ತು ಎಲ್ಲ ಶಿಫ್ಟ್ ಆಗಂಗೆ. ಈಗ ಗ್ರೌಂಡು 1st 2nd ಕಂಪ್ಲೀಟ್ ಆಗಿದೆ, 3rd ಒಂದು ನಮಗೆ ಬಾಕಿ ಇರುವಂಥದ್ದು. ಇದಲ್ಲದೆ ನಮ್ಮ ಹಳೆ ಆಫೀಸು ನೀವೆಲ್ಲ ನೋಡಿರ್ಬೋದು. ಹಳೆ ಆಫೀಸಲ್ಲಿ 2nd ಫ್ಲೋರ್ ಇವಾಗಲೇ ನಾವು SAF ಕೊಟ್ಟಿದ್ದೀವಿ, ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಎಲ್ಲ ನಮ್ಮ ಇದಕ್ಕೆ SAFಗೆ ಕೊಟ್ಟಿದ್ದೀವಿ. ಇವಾಗ ಪೊಲೀಸ್ ಕಮಿಷನರ್ ಅವರ ನೇತೃತ್ವದಲ್ಲೇ ಅಲ್ಲಿದೆ. ಅವರ ಆಫೀಸ್ ಕೂಡ ಅಲ್ಲೇ ಹಿಂದಿನ ನಮ್ಮ MP ಅವರ ಮಾನ್ಯ ಸಂಸದರ ಒಂದು ಆಫೀಸ್ನೇ ಬಳಸ್ಕೊಂಡು ಇದು ಮಾಡ್ತಾಯಿದ್ದೀವಿ. 3rd ಫ್ಲೋರಲ್ಲಿ ನನ್ನ ಆಫೀಸ್ ಏನಿತ್ತು ಅಲ್ಲಿ ವಾರಕ್ಕೊಂದಿನ ನಾನು ಈಗಲೂ ಕೂಡ ಹೋಗ್ತಾ ಇದ್ದೇನೆ, ಜಸ್ಟ್ ಟು ಮೇಕ್ ಶೋರ್ ದಟ್ ಲಿಫ್ಟ್ ಎಲ್ಲ ಸ್ವಲ್ಪ ಕರೆಕ್ಟಾಗಿ ಇದಾಗುತ್ತೆ, ಈ ಕ್ಲೀನ್ಲಿನೆಸ್ ಇಲ್ಲಿ ಇದಾಗುತ್ತೆ ಅಂತ. ಯಾಕಂದರೆ ನಾನು ಪ್ರತಿ ವಾರ ಒಂದು ದಿನ ಅಲ್ಲಿರ್ತೇನೆ. ಹಾಂ, ಎಸ್, ಐ ಆಮ್ ವರ್ಕಿಂಗ್ ಫ್ರಮ್ ದ ಈ ಆಫೀಸ್ ಇರೋದ್ರಿಂದ ಎಲ್ಲಿಂದ ಬೇಕಾದ್ರೂ ಇದಾಗ್ಬೋದು. ಬಟ್ ಸಭೆಗಳನ್ನೂ ಕೂಡ ಅಲ್ಲೇ ತೆಗಿತೀವಿ, ಯಾಕಂದರೆ AC ಎಲ್ಲ ಅಲ್ಲಿ ವರ್ಕ್ ಆಗ್ತೀವಿ ಅಂತ ನೋಡ್ತೀವಿ. ಮೇಜರಾಗಿ ಏನಂದರೆ ಅಲ್ಲಿ ಬಂದ ಒಂದು 2 ತಿಂಗಳಲ್ಲೇ ನಾನು ನೋಡಿದ್ದು ಸ್ವಲ್ಪ ಅಲ್ಲಿ ಗ್ಲಾಸ್ ಹೊಡೆದಿರೋ ಅಂಥದ್ದು, ಬಾಟಲ್ಗಳೆಲ್ಲ ಇರೋವಂಥದ್ದು, ಆ ಥರ ನೋಡಿದ್ವಿ. ಅಲ್ಲಿ ಯಾರೂ ಇಲ್ಲದಲೇ ಇದ್ದರೆ ಅದು ಅದೇ ರೀತಿ ಒಂದು ಆಗುತ್ತೆ ಅಂಥೇಳಿ ಅಲ್ಲಿ ಇವಾಗ ನಾವು ಕೊಡ್ತಾಯಿದ್ವಿ. ಜೊತೆಗೆ ಅಲ್ಲೂ ಕೂಡ ಭಾಳಷ್ಟು ಇಲ್ಲಿ ಯಾರ್ಯಾರಿಗೆ ಅಕಾಮಿಡೇಟ್ ನಾವು ಮಾಡೋಕ್ಕಾಗಿಲ್ಲ ಅಲ್ಲಿ ಮಾಡಬೇಕು ಅಂತಿದ್ದೀವಿ. ಅದಕ್ಕೆ ಬಹುಶಃ 1-1.5 ಕೋಟಿಯಷ್ಟು ಅನುದಾನ ಬೇಕು. ವಿ ವಿಲ್ ಗೆಟ್ ಇಟ್. ನಾವು ಆಗಲೇ ಸರ್ಕಾರದಿಂದ ಕೇಳಿದ್ದೀವಿ, ಇದು ಮಾಡುತ್ತೆ. ಬಟ್ ಯಾರ್ಯಾರು ಮುಂದೆ ಬಂದಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ NHನವರು ಅಲ್ಲಿ ಕೇಳ್ತಾ ಇದ್ದಾರೆ, RWSನವರು ಕೇಳಿದರು ಆ ಇದರಲ್ಲಿ, ಮತ್ತು ನಮ್ಮ ಲೇಬರ್ ಮತ್ತು ಬೇರೆ ಇದು ಡಿಪಾರ್ಟ್ಮೆಂಟ್ ಅವ್ರನ್ನು ಕೂಡ ಕೇಳಿದ್ದಾರೆ. ಯಾರ್ಯಾರ ಹತ್ರ ಅನುದಾನ ಇದೆ ಬಂದು ರೆನೋವೇಷನ್ ಮಾಡಿ ಹೋಗಿ ಅಂತ ನಾವೇ ಕೊಟ್ಟಿದ್ದೀವಿ. ಯಾರ್ಯಾರ ಹತ್ರ ಅನುದಾನ ಇಲ್ಲ ವಿ ವಿಲ್ ಗೆಟ್ ಇಟ್ ಡನ್. ಆ್ಯಂಡ್ 1.5 ಕೋಟಿಲಿ ನಾವು ಯಾವುದು ಹೈಕೋರ್ಟ್ ಪೀಠ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ಇನ್ನೊಂದೇನೆಂದರೆ ಆ ಹೈಕೋರ್ಟ್ ಮಾಡುವಷ್ಟು ಒಂದು ರೂಮ್ಸ್ ಎಲ್ಲ ಇದಾಗಲಿ ಅಲ್ಲಿ ಸಿಗೋದಿಲ್ಲ. ಯಾಕಂದರೆ ಹೈಕೋರ್ಟ್ ಪೀಠಕ್ಕೆ ಅದೇರದೇ ಒಂದು ಸ್ಪೇಸ್ಲೆಸ್ ಆಗಿ ಇದು ಬೇಕಾಗ್ತದೆ. ಅಲ್ಲಿ ಓಲ್ಡ್ DC ಆಫೀಸು ಮೊದಲನೇ ಹಂತದ ರೆನೋವೇಷನ್ ಈಗ ನಡೀತಾ ಇದೆ ಸಣ್ಣ ಪ್ರಮಾಣದಲ್ಲಿ. ಈಗ ಹೆಂಚು ಎಲ್ಲ ಏನು ಡೈಲಾಪಿಡೇಟೆಡ್ ಆಗಿತ್ತು ಅದನ್ನು ನಡೆಸ್ತಾ ಇದ್ದೀವಿ. ಓವರಾಲ್ ಹಿಂದೆ DC ಅವರು ಇರಬೇಕಾದ್ರೆ ಕಳಿಸಿದ್ದಂಥ ಒಂದು ಮಂಜೂರಾತಿಗೆ 16 ಕೋಟಿಯನ್ನು ಎಸ್ಟಿಮೇಟ್ ಮಾಡಿ ಕಳಿಸಿದ್ದು. ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ಉಪಯೋಗ, ಅದೊಂಥರ ಒಂದು ಸಾಂಸ್ಕೃತಿಕ ರೀತಿಲಿ ಮತ್ತು ಬೇರೆ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳಿ. ಬಟ್ ಈ ಸರಿ ಅಷ್ಟು ಇದಾಗಲಿಲ್ಲ. ಈ ಒಂದು ಕಳೆದ 26-27ಕ್ಕೆ ನಾವು ಕೇಳಬೇಕು ಅಂತ ಇದ್ದೀವಿ. ಬಟ್ ಅದನ್ನು ಕೂಡ ನಮ್ಮ ಒಂದು ರೇಡರಲ್ಲಿದೆ. ಅದನ್ನು ಒಂದು ಭಾಳ ಒಂದು ಇತಿಹಾಸ ಚೆನ್ನಾಗಿ ಇರೋದ್ರಿಂದ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದನ್ನ ಇದು ಮಾಡಿದ್ರೆ ಪ್ರಪೋಸ್ ಆಗಿದೆ 16 crores ಅಷ್ಟು. ಸರಿ, ನೀವು